ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 46. ಯಾವನರ್ಥಮುದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಈ ಶ್ಲೋಕದ ಭಾವಾರ್ಥ: 4 ದೆಸೆಗಳಿಂದಲೂ ತುಂಬಿ ತುಳುಕುವ ಜಲಾಶಯವನ್ನು ಪಡೆದಿರುವಾಗ ಮನುಷ್ಯನಿಗೆ ಒಂದು ಪುಟ್ಟ ಕಾಲುವೆಯಿಂದ ಅದೆಷ್ಟು ಪ್ರಯೋಜನವಾದೀತೋ, ಚೆನ್ನಾಗಿ ಬ್ರಹ್ಮವಸ್ತುವನ್ನು ಕಂಡುಕೊಂಡ ಬ್ರಾಹ್ಮಣನಿಗೆ ವೇದಗಳಿಂದಾಗುವ ಪ್ರಯೋಜನವೂ ಅಷ್ಟೆ. ತಾತ್ಪರ್ಯವೇನೆಂದರೆ, ವೇದಗಳಿಂದ ಮೇಲೇರಿ ಬ್ರಾಹ್ಮಣನಾಗು. ಅರ್ಜುನ ಕ್ಷತ್ರಿಯ, ಶ್ರೀಕೃಷ್ಣನು ಆತನಿಗೆ ಬ್ರಾಹ್ಮಣನಾಗೆಂದು ಹೇಳುತ್ತಿರುವನು. ಬ್ರಾಹ್ಮಣ, ಕ್ಷತ್ರಿಯ ಮುಂತಾದ ವರ್ಣಗಳು ಸ್ವಭಾವದ ಸಾಮರ್ಥ್ಯದ ಹೆಸರುಗಳು. ಇವು ಕರ್ಮ ಪ್ರಧಾನವಾದುವು. ಜನ್ಮದಿಂದ ನಿರ್ಧರಿಸಲ್ಪಟ್ಟ ಯಾವ ರೂಢಿಯೂ ಅಲ್ಲ. ಗಂಗೆಯ ಧಾರೆ ಕೈಗೆ ಸಿಕ್ಕಿರುವಾಗ ಕ್ಷುದ್ರವಾದ ಒಂದು ಹೊಂಡದಿಂದ ಏನು ಪ್ರಯೋಜನ? ಓರ್ವನು ಅದರಲ್ಲಿ ಶೌಚವನ್ನು ಮಾಡುವನು, ಮತ್ತೊಬ್ಬನು ಒಂದು ಹಸುವನ್ನೋ ಎಮ್ಮೆಯನ್ನೋ ತೊಳೆಯುವನು. ಇದಕ್ಕಿಂತ ಹೆಚ್ಚಾದ ಪ್ರಯೋಜನವೇನೂ ಇಲ್ಲ. ಇದೇ ದಾರಿಯಲ್ಲಿ ಬ್ರಹ್ಮವಸ್ತುವನ್ನು ಸಾಕ್ಷಾತ್ಕರಿಸಿಕೊಂಡ ವಿಪ್ರ ಮಹಾನುಭಾವನಿಗೆ, ಅಂತಹ ಬ್ರಾಹ್ಮಣನಿಗೆ ವೇದಗಳಿಂದ ಅಷ್ಟೇ ಪ್ರಯೋಜನ ಅವಶ್ಯವಾಗಿ ಇದೆ. ವೇದಗಳು ಇರುವುವು, ಇನ್ನು ಹಿಂದುಳಿದವರಿಗೆ ಅದರ ಪ್ರಯೋಜನವುಂಟು.